ಎಸಿಎಫ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಲಿಜ ಸಮುದಾಯದ ವಿರುದ್ಧ ಫೈರ್ ಆಗಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶುಕ್ರವಾರ ನಡೆದ ಕೈವಾರ ತಾತಯ್ಯನವರ ಜಯಂತಿ ವೇಳೆ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ತುಂಬಾ ಫೈರ್ ಆಗಿದ್ದಾರೆ. ಆಕ್ರೋಶ ಭರಿತರಾದ ಪ್ರದೀಪ್ ಈಶ್ವರ್ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೈವಾರ ಯೋಗಿನಾರಾಯಣ ಯತೀಂದ್ರರ 299ನೇ ಜಯಂತ್ಯುತ್ಸವ ವೇಳೆ ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯದ ಮಕ್ಕಳ ಶಿಕ್ಷಣ ಕುರಿತು ಮಾತನಾಡುತ್ತಿದ್ದರು. ಈ ವೇಳೆ ಕೆಲ ಸಭಿಕರು ಆಕ್ಷೇಪ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರವೇ ಬಲಿಜ ಸಮುದಾಯದ ಮೀಸಲಾತಿ ಕಸಿದುಕೊಂಡಿದೆ, ಇದರಿಂದ ಬಲಿಜ ಸಮುದಾಯದ ಮಕ್ಕಳು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ರೊಚ್ಚಿಗೆದ್ದ ಶಾಸಕ ಪ್ರದೀಪ್ ಈಶ್ವರ್, ಕೂತ್ಕೊಳ್ರಿ, ನೀವೆಲ್ಲ ಸಮುದಾಯ ಗುಣಗಾನ ಮಾಡೋಕೆ ಬಂದಿದ್ದೀರಿ, ಇದೇನು ಬಿಜೆಪಿ ಪ್ರೋಗ್ರಾಮ್ ಅಂದ್ಕೊಂಡಿದ್ದೀರಾ? ಕಾಂಗ್ರೆಸ್ ಸರ್ಕಾರ ಇರೋದು, ಬಿಜೆಪಿ ಗುಣಗಾನ ಮಾಡೋದು ಮುಚ್ಚಬೇಕು, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ರಾಜ್ಯದಲ್ಲೇ, ನಿಮ್ಮ ಅಪ್ಪನ ಸರ್ಕಾರ ಇಲ್ಲ ಅಂತ ಏಕವಚನದಲ್ಲೇ ಲೇವಡಿ ಮಾಡಿದರು. ಅಷ್ಟೇ ಅಲ್ಲ, ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ, ಸಿದ್ದರಾಮಯ್ಯನ ಕಾರ್ಯಕ್ರಮ ನಡೀತಿರೋದಿಲ್ಲ, ಗೆಟ್ ಲಾಸ್ಟ್ ಅಂತ ಕಿಡಿಕಾರಿದ್ರು. ನಮಗೂ ನಮ್ಮ ಪಾರ್ಟಿ ಸಿದ್ಧಾಂತಗಳಿರುತ್ತೆ, ನೀವು ನಿಮ್ಮ ಪಕ್ಷವನ್ನ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಕ್ಷವನ್ನು ಗುಣಗಾನ ಮಾಡಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಟ್ರು. ಈ ವೇಳೆ ಸಭಿಕರು, ನಿಮ್ಮ ಪಾರ್ಟಿ ಸಮುದಾಯಕ್ಕೆ ಮಾಡಿರೋದು ಏನು, ನೀವು ಸಮುದಾಯಕ್ಕೆ ಮಾಡಿರೋದು ಏನು ಅಂತ ಹೇಳಿ ಅಂತ ಪಟ್ಟಿ ಹಿಡಿದ್ರು. ಈ ಬೆಳವಣಿಗೆಯಿಂದ ಅಸಮಾಧಾನಗೊಂಡ ಬಿಜೆಪಿ ಸಂಸದ ಪಿಸಿ ಮೋಹನ್, ಪ್ರದೀಪ್ ಈಶ್ವರ್ ಅವರೇ, ನಿಮಗೆ ಉತ್ಸಾಹ ಇದೆ, ಆದರೆ ನೀವಿಲ್ಲಿ ಕೂತ್ಕೊಂಡು ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್ ಅನ್ನೋದು ಆದರೆ ನಾನು ಬಿಜೆಪಿ ಸಂಸದ, ಇಲ್ಲಿ ಇರಬೇಕೋ ಬೇಡವೋ ಹೇಳ್ರಿ ಅಂತ ಜೋರು ಧ್ವನಿಯಲ್ಲೇ ಕೇಳಿದ್ರು. ಈ ವೇಳೆ ವೇದಿಕೆಯಲ್ಲಿದ್ದ ಗಣ್ಯರು, ಕಾರ್ಯಕ್ರಮ ಆಯೋಜಕರು ಆಕ್ರೋಶ ಭರಿತರ ಮನವೊಲಿಸುವ ಪ್ರಯತ್ನ ಮಾಡಿದರು. ಇದು ನಿನ್ನೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕೈವಾರ ತಾತಯ್ಯನವರ ಜಯಂತ್ಯುತ್ಸವದಲ್ಲಿ ಘಟಿಸಿದ ಘಟನೆ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು, ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಯಾವ ಸ್ಟೇಟ್ ಅಲ್ಲಿ, ನಿಮ್ಮ ಒಬ್ಬನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್, ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ನೋಡಿ ಸರ್, ಗುಣಗಾನ ಮಾಡಬೇಡಿ. ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರ್ತಿಲ್ಲ ರೀ, ಅದಲ್ಲ ರೀ. ನಡಿ ನಡಿ ಕುತ್ಕೊಳ್ಳಿ, ಸುಮ್ಮನೆ ನೋಡಿ, ಕುತ್ಕೊಳ್ಳಿ ದಯವಿಟ್ಟು. ಎಲ್ಲ ಕುತ್ಕೊಳ್ಳಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗ್ತದೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಜೊತೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಕ್ವೆಸ್ಟ್, ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲರ ಗಮನಕ್ಕೆ ಒಟ್ಟಿಗೆ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್, ದಯವಿಟ್ಟು ಸಹಕರಿಸಿ, ರಿಕ್ವೆಸ್ಟ್ ದಯಮಾಡಿ. ಐ ರಿಪೀಟ್, ಮತ್ತೊಂದ್ಸರಿ ನಿಮ್ಮೆಲ್ಲರ ಗಮನಕ್ಕೆ ಸೀಮಿತ ಮಾಡಬೇಕು. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡಂತೆ ಇಟ್ಸ್ ನಾಟ್ ಎ ಫೇರ್ ಅಂಡ್ ಟೆಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ಇಟ್ಸ್ ಗವರ್ಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಿ. ವಿ ಅಗ್ರಿ, ವಿ ಅಗ್ರಿ. ಅಲ್ವಾ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ, ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಮುಗಿದು ಅಂದ್ರೆ ನಾನು ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ ಸರ್? ಈಗ ಅಸಲಿ ವಿಷಯಕ್ಕೆ ಬರೋಣ.
ಈ ಶಾಸಕ ಪ್ರದೀಪ್ ಈಶ್ವರ್ ಅವರು ಇಷ್ಟೆಲ್ಲ ಆಕ್ರೋಶ ಭರಿತರಾಗಿ ಮಾತನಾಡಲು ಕಾರಣವೇನು? ಇವರ ಸರ್ಕಾರ ಮತ್ತು ಇವರ ಮುಖ್ಯಮಂತ್ರಿಗಳಿಂದ ಎಳ್ಳಷ್ಟಾದರೂ ಬಲಿಜ ಸಮುದಾಯಕ್ಕೆ ಸಹಾಯ ಆಗಿದೆಯಾ ಅಂತ ನೋಡುವುದಾದ್ರೆ ಸಹಾಯ ಆಗೋದಿರಲಿ, ಆಗಿರೋದೆಲ್ಲ ಅಪಾಯವೇ. ಅದು ಏನು ಅಂತೀರಾ? 1994ರಲ್ಲಿ ಅಧಿಕಾರದಲ್ಲಿದ್ರಲ್ಲ ವೀರಪ್ಪ ಮೊಯ್ಲಿಯವರು, ಅವರದೇ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಬಲಿಜ ಸಮುದಾಯಕ್ಕಿದ್ದ 2A ಮೀಸಲಾತಿಯನ್ನ ಕಸಿದುಕೊಂಡಿದೆ. ಇದು ನಿಜ ಅಲ್ಲವೇ ಶಾಸಕರೇ? ಇನ್ನು ಈ ಹಿಂದೆ ಇದ್ದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಬಲಿಜ ಅಭಿವೃದ್ಧಿ ನಿಗಮ ಮಾಡಿತ್ತು. ಈ ನಿಗಮಕ್ಕೆ ನಯಾ ಪೈಸೆಯಷ್ಟಾದರೂ ಹಣ ಈ ಪ್ರದೀಪ್ ಈಶ್ವರ್ ಅವರಾಗ್ಲಿ, ಇವರ ಸರ್ಕಾರವಾಗಲಿ ಅಥವಾ ಇವರ ಮುಖ್ಯಮಂತ್ರಿಗಳಾಗ್ಲಿ ನೀಡಿದ್ದಾರಾ? ಹಾಗಿದ್ದ ಮೇಲೆ ಈ ಪ್ರದೀಪ್ ಈಶ್ವರ್ ಅವರು ಕೈವಾರ ತಾತಯ್ಯನವರ ಜಯಂತಿಯಲ್ಲಿ ಇವರ ಸರ್ಕಾರ ಮತ್ತು ಇವರ ಮುಖ್ಯಮಂತ್ರಿಗಳ ಗುಣಗಾನ ಯಾವ ರೀತಿಯಲ್ಲಿ ಮಾಡ್ತಾರೆ? ಹಾಗೆ ಮಾಡೋದಕ್ಕಾದರೂ ಒಂದು ಅರ್ಹತೆ ಬೇಡವೆ? ಹಾಗಾದ್ರೆ ಬಿಜೆಪಿಗೇನು ಅರ್ಹತೆ ಇದೆ ಅಂತ ನೀವು ಕೇಳ್ಬೋದು. ಇದೇ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಬಲಿಜ ಸಮುದಾಯಕ್ಕೆ ಶಿಕ್ಷಣಕ್ಕೆ ಮಾತ್ರ 2A ಮೀಸಲಾತಿ ನೀಡಿದ್ದಾರೆ. ಅದೇ ಕಾರಣಕ್ಕೆ 2011ರಿಂದ ಈವರೆಗೆ 4,000ಕ್ಕೂ ಹೆಚ್ಚು ಬಲಿಜ ಸಮುದಾಯದ ಮಕ್ಕಳು ವೈದ್ಯರಾಗಿದ್ದಾರೆ. ಅದಕ್ಕಿಂತ ಮತ್ತೇನು ಮಾಡಬೇಕು? ಈ ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಂಡ 2A ಮೀಸಲಾತಿ ಇದ್ದಿದ್ರೆ ಇನ್ನೆಷ್ಟು ಮಂದಿ ಬಲಿಜ ಸಮುದಾಯದವರು IAS ಮತ್ತು IPS ಅಧಿಕಾರಿಗಳಾಗುತ್ತಿದ್ದರು? ಈ ಕನಿಷ್ಠ ಅರಿವಾದರೂ ಸನ್ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಇರಬೇಕಾಗಿತ್ತು. ಇನ್ನು ಶಿಕ್ಷಣಕ್ಕೆ 2A ಮೀಸಲಾತಿ ನೀಡಿ ಅನುದಾನ ನೀಡದಿದ್ದರೂ ಬಲಿಜ ಅಭಿವೃದ್ಧಿ ನಿಗಮ ಮಾಡಿ ಕೈವಾರ ತಾತಯ್ಯನವರ ಜಯಂತಿಯನ್ನ ಸರ್ಕಾರದಿಂದಲೇ ಆಚರಿಸುವಂತೆ ಮಾಡಿದ್ದು ಕೂಡ ಇದೇ ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ಬಲಿಜ ಸಮುದಾಯಕ್ಕೆ ನೀಡಿದ್ದರೆ ಕಾಂಗ್ರೆಸ್ ಸರ್ಕಾರ ಬಲಿಜ ಸಮುದಾಯಕ್ಕಿದ್ದ ಹಕ್ಕುಗಳನ್ನ ಕಸಿದುಕೊಂಡಿದೆ. ಇದು ನಾನು ಹೇಳುತ್ತಿರೋ ಮಾತಲ್ಲ, ಇತಿಹಾಸ ಕಣ್ಣು ಮುಂದಿದೆ, ದಾಖಲೆಗಳ ಸಮೇತ. ಹೌದಲ್ವೇ ಶಾಸಕರೇ? ಹಾಗಿದ್ಮೇಲೆ ಬಿಜೆಪಿಯನ್ನ ಗುಣಗಾನ ಮಾಡೋದ್ರಲ್ಲಿ ತಪ್ಪೇನಿದೆ? ನೀವು ನಿಮ್ಮ ಸಮುದಾಯಕ್ಕೆ ಏನು ಮಾಡಿದ್ದೀರಿ ಎಂದು ನಿಮ್ಮ ಪಕ್ಷ ಮತ್ತು ಮುಖ್ಯಮಂತ್ರಿಗಳ ಗುಣಗಾನ ಮಾಡ್ತೀರಿ ಹೇಳಿ? ನೀವೇ ಹೇಳಿ ಶಾಸಕರೇ. ನೀವು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೈವಾರ ತಾತಯ್ಯನ ಜಯಂತಿಯಲ್ಲಿ ಹೇಳಿದ್ದೀರಿ, ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ತಂದೇ ತರುತ್ತೇವೆ ಅಂತ. ಇನ್ನೂ ನಿಮ್ಮ ಅವಧಿ 3 ವರ್ಷ ಇದೆ. ಈ 3 ವರ್ಷದಲ್ಲಿ ನೀವು ಬಲಿಜ ಸಮುದಾಯಕ್ಕೆ ಪರಿಪೂರ್ಣ ಮೀಸಲಾತಿ ತನ್ನಿ. ಇದೇ ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಅದ್ಧೂರಿಯಾಗಿ ಸನ್ಮಾನ ಆಯೋಜನೆಯನ್ನ ನಾನೇ ನನ್ನ ಸ್ವಂತ ಖರ್ಚಿನಲ್ಲಿ, ನಾನು ದುಡ್ದಿರೋ ದುಡ್ಡಲ್ಲಿ ಶಾಸಕರೇ, ನಾನೇ ಆಯೋಜನೆ ಮಾಡ್ತೀನಿ. ಈ 3 ವರ್ಷದಲ್ಲಿ ನೀವು 2A ಮೀಸಲಾತಿ ಕೊಡಿಸದಿದ್ದರೆ ಮಾತ್ರ ಮುಂದಿನ ಪರಿಣಾಮಗಳನ್ನು ನೋಡೋಣ. ಯಾಕಂದ್ರೆ ನೀವು ಮರ್ತರು ಗೂಗಲ್ ಮರೆಯಲ್ಲ. ಅಟ್ಟ ಕೊಡ್ತೆ ಇಟ್ಟ వచ్చేస్తుంది, ಗುರ್ತುಂದಾ ಬುಜ್ಜಿ? ಇನ್ನ ಬಿಜೆಪಿಯವರು ಬಲಿಜ ಅಭಿವೃದ್ಧಿ ನಿಗಮವನ್ನು ಕಾಟಾಚಾರಕ್ಕೆ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಆ ನಿಗಮಕ್ಕೆ ಅನುದಾನ ತಂದು ನಾನು ನಿಗಮಕ್ಕೆ ಅನುದಾನ ತಂದಿದ್ದೀನಿ ಅಂತ ಯಾಕೆ ಹೇಳಬಾರ್ದು ಶಾಸಕರೇ ನೀವು? ಇದಕ್ಕಾದ್ರೂ ಉತ್ತರ ಹೇಳ್ಬೇಕಲ್ಲ. ಎಲ್ಲಾ ಸಮುದಾಯಗಳ ಜಯಂತಿಗಳನ್ನ ಘೋಷಣೆ ಮಾಡಿದ್ದು ನಿಮ್ಮ ಮುಖ್ಯಮಂತ್ರಿಗಳು ಮತ್ತು ನಿಮ್ಮ ಪಕ್ಷ. ಆದ್ರೆ ಕೈವಾರ ತಾತಯ್ಯನವ್ರು ಏನು ಪಾಪ ಮಾಡಿದ್ರು ಅಂತ ಅವ್ರ ಜಯಂತಿ ಸರ್ಕಾರದಿಂದ ಆಚರಿಸೋದಕ್ಕೆ ಅವ್ರು ಘೋಷಣೆ ಮಾಡಲಿಲ್ಲ ಅಂತ ದಯವಿಟ್ಟು ಹೇಳಿ ಶಾಸಕರೇ. ಅಷ್ಟೇ ಅಲ್ಲ, ಯಡಿಯೂರಪ್ಪನವರು 2011ರಲ್ಲಿ ಶಿಕ್ಷಣಕ್ಕಾದರೂ 2A ಮೀಸಲಾತಿ ನೀಡಿದ್ದಾರೆ. ನೀವು ನಿಮ್ಮ ಮುಖ್ಯಮಂತ್ರಿಗಳು ರಾಜಕೀಯ ಮತ್ತು ಉದ್ಯೋಗಕ್ಕೆ ಬಲಿಜ ಸಮುದಾಯಕ್ಕೆ ಮೀಸಲಾತಿ ಯಾಕೆ ಕೊಡಬಾರ್ದು ಶಾಸಕರೇ? ಯೋಚನೆ ಮಾಡಿ. ಈ ಬಲಿಜ ಸಮುದಾಯ ಹೊಸದಾಗಿ ಮೀಸಲಾತಿ ಕೇಳ್ತಾ ಇಲ್ಲ. ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿರೋ ಮೀಸಲಾತಿ ವಾಪಸ್ ಕೇಳ್ತಿದೆ ಅಷ್ಟೇ. ಅದಾದ್ರೂ ನಿಮ್ಗೆ ಗೊತ್ತಿರ್ಬೇಕಲ್ವೇ ಶಾಸಕರೇ? ಎಲ್ಲವನ್ನೂ ನೀವು ಮಾಡ್ತೀರಿ ಎಂದು ನಿಮಗೆ ಹೇಳ್ತಿಲ್ಲ. ಕನಿಷ್ಠ ಇವೆಲ್ಲ ನಮಗೆ ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟಾದ್ರೂ ಒಂದು ಸದನದಲ್ಲಿ ಹೇಳ್ತೀರಿ ಅಂತ ಭಾವಿಸಿ ಹೇಳ್ತಾ ಇದ್ದೀನಿ. ಇದುವರೆಗೆ 2 ವರ್ಷ ಆಯ್ತು ನೀವು ಶಾಸಕರಾಗಿ. 2 ವರ್ಷದಲ್ಲಿ ಸದನದಲ್ಲಿ ನೀವು ಸಮುದಾಯದ ಬಗ್ಗೆ ಆಗ್ಲಿ,
ಕ್ಷೇತ್ರದ ಬಗ್ಗೆ ಆಗ್ರಿ ಕೇಳಿದ್ದನ್ನು ನಾನು ನೋಡಲಿಲ್ಲ. ಹಾಗಾಗಿ ಈಗಲಾದರೂ ನೀವು ಸರ್ಕಾರದ ಮೇಲೆ ಒತ್ತಡ ತರ್ತೀರೇನೋ ಅನ್ನೋ ಒಂದೇ ಒಂದು ಕೊನೆಯ ಆಸೆಯಿಂದ ಕೇಳ್ತಾ ಇದ್ದೀನಿ. ಈಗಲಾದರೂ ಭಯ ಬಿಟ್ಟು ಸದನದಲ್ಲಿ ಬಲಿಜ ಸಮುದಾಯಕ್ಕಾಗಿರೋ ಅನ್ಯಾಯ, ಆಗಬೇಕಾಗಿರೋ ನ್ಯಾಯ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಾಗಿರೋ ಅನ್ಯಾಯ ಮತ್ತು ಆಗಬೇಕಾಗಿರೋ ಅಭಿವೃದ್ಧಿಯ ಬಗ್ಗೆ ದಯವಿಟ್ಟು ತುಟಿ ಬಿಚ್ಚಿ ಶಾಸಕರೇ. ಪ್ರದೀಪ್ ಈಶ್ವರ್ ಅವ್ರು ಹಂಗೆ ಮಾತಾಡಬಾರ್ದು. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಮಾಜದ ಕಾರ್ಯಕ್ರಮ ನಾವು ಬಂದಾಗ, ಸಮಾಜ ಬಂದಾಗ ಇವತ್ತು ತಾತಯ್ಯನವ್ರಿಗೆ ಇಡೀ ಗೌರವ ನಮ್ಮ ಸಮಾಜ ಅಲ್ಲ, ಬೇರೆ ಸಮಾಜಗಳು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಅವರ ಬಗ್ಗೆ ಒಂದು ಗೌರವವನ್ನು ಸಲ್ಲಿಸ್ತಾರೆ. ಇವರು ಈ ತರ ಮಾಡೋದ್ರಿಂದ ಬಹಳ ಒಂದು ಕೆಟ್ಟ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನನ್ನ ಸರ್ಕಾರ, ನಂದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ನೀ ಕರೀಲೇಬಾರ್ದಿತ್ತಪ್ಪ. ಬಿಜೆಪಿ ಗುಣಗಾನ ಅಂದ್ರೆ ಬಿಜೆಪಿ ಆ ಒಂದು ಸಮುದಾಯಕ್ಕೆ ಕೆಲಸ ಮಾಡಿದ್ದಾರೆ. ಒಂದು 3A ಇಂದ 2A ಮಾಡಿದ್ದು ಬಿಜೆಪಿ. ಇವತ್ತು ತಾತಯ್ಯನವರ ಜಯಂತಿ ಘೋಷಣೆ ಮಾಡಿದ್ದು ಬಿಜೆಪಿ. ಅದಾದ್ಮೇಲೆ ಅಭಿವೃದ್ಧಿ ಮಂಡಳಿ ಘೋಷಣೆ ಮಾಡಿದ್ದು ಬಿಜೆಪಿ. ಎಲ್ಲವೂ ಮಾಡಿದ್ದು ಬಿಜೆಪಿನೇ. ಕಾಂಗ್ರೆಸ್ ಮಾಡಿರೋದು ಶೂನ್ಯ ಈ ಒಂದು ಸಮಾಜಕ್ಕೆ. ಖಂಡಿತವಾಗ್ಲೂ ಕೂಡ ಬಿಜೆಪಿ ಬಗ್ಗೆ ಮಾತಾಡೋದು ಸಹಜ, ಯಾರಿಗೇನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇವತ್ತು ನೀವು ಇಡೀ ರಾಜ್ಯದಲ್ಲಿ ಹೋಗಿ ಕೇಳಿ ಯಾರು 3A ಇಂದ 2A ಮಾಡಿದ್ದು ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅಂತ ಹೇಳ್ತಾರೆ. ಇವತ್ತು ತಾತಯ್ಯನವರ ಜಯಂತಿ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಂತ ಕೇಳ್ತಾರೆ. ಅಭಿವೃದ್ಧಿ ಮಂಡಳಿ ಯಾರು ಮಾಡಿದ್ದು ಅಂತ ಕೇಳಿದ್ರೆ, ನಿಗಮ ಮಂಡಳಿ ಯಾರು ಘೋಷಣೆ ಮಾಡಿದ್ದು ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳ್ತಾರೆ. ಸಹಜ ಇವರೇ ಇದು. ಅದನ್ನ ನೀವ್ಯಾಕೆ ತಪ್ಪಾಗಿ ತಿಳ್ಕೊತೀರಿ? ನೀನು ಮಾಡಿಸು. ಇವಾಗ ನೀವೇನು ಹೇಳಿದ್ರಿ, ಅಲ್ಲಿ ಬಂದು 3A ಇಂದ 2A ನಾನು ಜಾಬ್ಗೆ ಮತ್ತೆ ಬೇರೆ ಇದಕ್ಕೂ ಕೂಡ ಮಿಕ್ಕಿದ್ದು ಕೂಡ ಪೂರ್ಣದ ತರ್ತೀನಿ ಅಂತ ಹೇಳಿದ್ರೆ ಮಾಡಿ. ನೀವು ಬೇಡ ಅಂತ ಹೇಳಿದವ್ರು ಯಾರು ನಿಮ್ಮ ಸರ್ಕಾರದಲ್ಲಿ? ತನ್ನಿ, ನಮ್ಮ ಸಹಕಾರ ಬೇಕಾದ್ರೆ ನಾವು ಕೂಡ ಕೊಡ್ತೀವಿ. ಅದು ಹೆಂಗೆ ಹೇಳಕ್ಕಾಗತ್ತೆ? ಇವರು ಅದು ತಾತಯ್ಯನವ್ರ ಜಯಂತಿ, ಅಲ್ಲಿ ಏನೋ 4 ಜನ ಯಾರು ಮಾಡಿದ್ರು ಅಂತ ಹೇಳೋದು ಸಹಜ ಅಲ್ಲ. ಅವರು ಕೂಡ ಮಾತಾಡೋವಾಗ ಹೇಳಲೇಬೇಕು, ತಾತಯ್ಯನವ್ರ ಜಯಂತಿ ಘೋಷಣೆ ಮಾಡಿದ್ದು ಯಾರು ಅಂತ. ಹೇಳಿದ್ರೆ ತಪ್ಪೇನೈತೆ? ಇವತ್ತು ನಾಳೆ ಬೆಳಿಗ್ಗೆ ಸಿದ್ದರಾಮಯ್ಯನವರೇನು ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀವಿ. ಈ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರದ್ದು ಗುಣಗಾನ ಮಾಡ್ತೀವಿ. ಸರ್, ಅವರು ಬಹಳ ಆವೇಶದಿಂದ ಮಾತಾಡ್ತಾರೆ. ಮೊದಲನೇ ಬಾರಿಗೆ ಶಾಸಕರಾಗಿದ್ದಾರೆ. ಅವರು ಈ ಆವೇಶದಿಂದ ಮಾತಾಡೋದನ್ನ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಸಮಾಜದ ಫಂಕ್ಷನ್ ಅಂದಾಗ ಎಲ್ಲ ಪಾರ್ಟಿಯವರು ಬಂದಿರ್ತಾರೆ. ಅಲ್ಲಿ ರಾಜಕಾರಣಿಗಳು ಇರ್ತಾರೆ, ರಾಜಕಾರಣದಲ್ಲಿ ಇಲ್ದಿರೋಂಥವ್ರು ಕೂಡ ವೇದಿಕೆ ಹಂಚ್ಕೊಳ್ತಾರೆ. ನಾವು ಮಾತಾಡೋ ಬಹಳ ಕೇರ್ಫುಲ್ ಆಗಿ ಮಾತಾಡಬೇಕು ಅಂತ ನಾನು ಅವ್ರಿಗೆ ಸಜೆಷನ್ ಮಾಡ್ತೀನಿ.